ಸ್ನೇಹಿತರೆ ನಮಸ್ತೆ. ದಾವಣಗೆರೆ ಜಿಲ್ಲೆಯ ಎಲ್ಲ ಮಾಧ್ಯಮ ಮಿತ್ರರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ವಿಶೇಷವಾಗಿ ಏನೊಂದು ದಾವಣಗೆರೆ ಜಿಲ್ಲೆಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ. ನಾಳೆ ದಿನ ಬುಧವಾರ 22ನೇ ತಾರೀಕು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ ಕ್ರೈಸ್ತರ ಐಕ್ಯತಾ ಕೂಟ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಅನೇಕ ಕ್ರೈಸ್ತ ನಾಯಕರು ಬರ್ತಾ ಇದ್ದಾರೆ. ಕಾಂಗ್ರೆಸ್ ಲೀಡರ್ಸ್ಗಳಾಗಿರ್ಬೋದು, ಬಿಜೆಪಿ ಲೀಡರ್ಸ್ಗಳಾಗಿರ್ಬೋದು, ಹಾಗೆ ಬೇರೆ ಬೇರೆ ಪಕ್ಷದವರು ಕೂಡ ಬರ್ತಾರೆ. ಹಾಗೆ ಕ್ರಿಶ್ಚಿಯನ್ ಅಲ್ಲಿ ಬೇರೆ ಬೇರೆ ಸಂಘಟನೆಗಳಿದಾವೆ. ಎಲ್ಲಾ ನಾಯಕರು ಒಂದು ವೇದಿಕೆಗೆ ಬರುವಂತದ್ದು. ಮತ್ತೆ ನಮ್ಮಲ್ಲಿ ಬೇರೆ ಬೇರೆ ಡಿನಾಮಿನೇಷನ್ ಇದ್ರು ಕೂಡ ಎಲ್ಲರೂ ಒಂದು ವೇದಿಕೆಗೆ ಬರುವಂತ ಒಂದು ಕಾರ್ಯಕ್ರಮ. ಓಕೆ, ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಐವನ್ ಡಿಸೋಜರ್ ಅವರು MLC ಅವರು ಕೂಡ ಬರ್ತಾ ಇದ್ದಾರೆ. ಹಾಗೆ ನಮ್ಮ KJ ಜಾರ್ಜ್ರವರು ಸಾಹೇಬ್ರು ಅವರು ಕೂಡ ಸ್ವಲ್ಪ ತಡವಾಗಿ ಬರ್ತಾರೆ. ಅವರು ಕೂಡ ಹಾಗೆ ನಮ್ಮ ಮೆಟಿಲ್ಡಾ ಡಿಸೋಜರ್ ಅವರು, ಹಾಗೆ ಕರ್ನಾಟಕ ಕ್ರೈಸ್ತ ನಿಗಮ ಮಂಡಳಿಯ ಪ್ರಶಾಂತ್ ಜತನ ಡೈರೆಕ್ಟರ್ ಆಗಿದ್ದಾರೆ, ಅವರು ಕೂಡ ಬರ್ತಾ ಇದ್ದಾರೆ. ಹಾಗೆ KMDC ಡೈರೆಕ್ಟರ್ ಓಕೆ ನಮ್ಮ ವಿಕ್ರಮ್ ಸರ್ ಅವರು ಕೂಡ ಬರ್ತಾ ಇದ್ದಾರೆ. ಹಾಗೆ ಅನೇಕ ಗಣ್ಯರು ಬೇರೆ ಬೇರೆ ಕಡೆಯಿಂದ ಅನೇಕರು ಬರ್ತಾ ಇದ್ದಾರೆ. ಒಂದೇ ಉದ್ದೇಶ, ಏನೋ ಒಂದು ಕ್ರೈಸ್ತ ಸಮುದಾಯಕ್ಕೆ ಒಂದು ಸವಲತ್ತುಗಳನ್ನ ಸರ್ಕಾರ ನಿಗದಿ ಮಾಡಿದೆಯೋ ಇದು ಅನೇಕರಿಗೆ ಇದ್ರ ಬಗ್ಗೆ ಅರಿವು ಇರೋದಿಲ್ಲ, ಏನೆಲ್ಲ ಯೋಜನೆಗಳಿದೆ ಮತ್ತೊಂದು ಅಂತೇಳಿ. ಈ ಕಾರ್ಯಕ್ರಮ ದಾವಣಗೆರೆ ಜಿಲ್ಲೆಯಲ್ಲಿ ಮಾತ್ರವಲ್ಲ, ಪ್ರತಿಯೊಂದು ಕರ್ನಾಟಕದ ಎಲ್ಲಾ ಜಿಲ್ಲೆಯಲ್ಲೂ ಕೂಡ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡು ಪ್ರತಿಯೊಬ್ಬರಿಗೂ ಕೂಡ ನಾವು ತಿಳಿಸ್ಬೇಕು. ಇಂಥ KMDC ಇಂದ ಇಂಥ ಸವಲತ್ತುಗಳಿದೆ, ಹಾಗೆ ಕ್ರೈಸ್ತ ಅಭಿವೃದ್ಧಿ ನಿಗಮಗಳಿಂದ ಇಂಥ ಸವಲತ್ತುಗಳಿದೆ ಅಂತೇಳಿ ಜನಗಳಿಗೆ ಅರಿವು ಮೂಡಿಸುವಂತ ಕಾರ್ಯ ಈ ಒಂದು ವೇದಿಕೆಯಿಂದ ನಾವು ಕೊಡಕ್ಕೆ ನಾವು ಬಯಸ್ತಾ ಇದ್ವಿ. 10 ಗಂಟೆಯಿಂದ. ಹೌದು ಸರ್, ಫುಲ್ ಗಾಸ್ಪಲ್ ಅಸೆಂಬ್ಲಿ ಆಶ್ರಯ ಆಸ್ಪತ್ರೆ, ಈ ಕಾರ್ಯಕ್ರಮವನ್ನ ನಾವು ಆಶ್ರಯ ಆಸ್ಪತ್ರೆ ಹಿಂಭಾಗ ಫುಲ್ ಗಾಸ್ಪಲ್ ಅಸೆಂಬ್ಲಿ ಆಫ್ ಚರ್ಚ್ ಪಾಸ್ಟರ್ ಪ್ರೇಮ್ ಕುಮಾರ್ ಹಿರಿಯ ದೇವಸೇವಕರು ಅವರ ಒಂದು ಸಭಾಂಗಣದಲ್ಲಿ ಸಭೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಇದ್ದೀವಿ. ಇದಕ್ಕೆ ಸಮರ್ಥರವರು ಅವರು ಕೂಡ ಬರ್ತಾ ಇದ್ದಾರೆ. ಮಲ್ಲಿಕಾರ್ಜುನ ಸರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಇಲ್ಲಿಂದ ದಾವಣಗೆರೆ ಜಿಲ್ಲೆಯಿಂದ ಅವರು ಬರ್ತಾ ಇದ್ದಾರೆ. ಯೋಜನೆಗಳ ಬಗ್ಗೆ ಇದನ್ನ ನಿಗಮ ಮಂಡಳಿಯ ಅಧ್ಯಕ್ಷರುಗಳು ಅವರು ಹೇಳ್ತಾರೆ. ಕ್ರೈಸ್ತ ಅಭಿವೃದ್ಧಿ ನಿಗಮ ಮಂಡಳಿ ಅಧ್ಯಕ್ಷರಿದ್ದಾರೆ, ಅದ್ರ ಬಗ್ಗೆ ಕ್ರೈಸ್ತ ಅಭಿವೃದ್ಧಿ ಪ್ರಾಧಿಕಾರದ ನಿರ್ದೇಶಕರಾಗಿರುವ ಪ್ರಶಾಂತ್ ಜತನ ಅವರು ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ. ಹಾಗೆ KMDC ನಿಗಮದ ನಿರ್ದೇಶಕರಾಗಿರುವ ನಮ್ಮ ಆಂಟೋನಿ ವಿಕ್ರಮ್ ರವರು ಅವರು ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ. ಮತ್ತೆ ಕಾನೂನು ಬಗ್ಗೆ ಮಾಹಿತಿಯನ್ನ ನಮ್ಮ ಸಲೋಮಿ ಅಡ್ವೊಕೇಟ್ ರವರು, ಹೈಕೋರ್ಟ್ ಅಡ್ವೊಕೇಟ್ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಅಭಿವೃದ್ಧಿ ನಿಗಮ ಉದ್ದೇಶ ಅಂತಂದ್ರೆ CDC ಕ್ರೈಸ್ತ ಅಭಿವೃದ್ಧಿ ಮಾಡಿದ ಹೊಸದಾಗಿ ಮಾಡಿದ್ದಾರೆ ಸರ್. ಈಗ ಹೊಸದಾಗಿ ಸ್ಟಾರ್ಟ್ ಆಗಿರೋದ್ರಿಂದ ಪ್ರತಿ ಜಿಲ್ಲೆಯಲ್ಲೂ ಅರಿವು ಇಲ್ಲ. ಈ ತರ ಕಾರ್ಯಕ್ರಮ ಆಗಿದೆ, ಈ ತರ ಒಂದು ಮಂಡಳಿ ಆಗಿದೆ, ಈ ತರ ಬೆನಿಫಿಟ್ಸ್ ಇದೆ, ಇದನ್ನ ನೀವು ಅಪ್ಲೈ ಮಾಡ್ಕೊಳ್ಳಿ ಅನ್ನೋ ಉದ್ದೇಶಕ್ಕೆ ಇದನ್ನ ಮಾಡ್ತಾ ಇರೋದು ಉದ್ದೇಶ. ನಿಗಮ ಜಿಲ್ಲಾ ಮಟ್ಟದಿನೂ ಆಗಿಲ್ಲ. ಈಗ ನಾವು ಇವಾಗ ಸಂಘಟನೆ ಮೂಲಕ ಎಲ್ಲಾ ಕಡೆನೂ ಮಾಡ್ತಾ ಇದೀವಿ. ಮುಂದೆ ಇದು ಬ್ರಾಂಚಸ್ಗಳು ಮಾಡಬೇಕು. ಇದಕ್ಕೆ ಸಮಾಜ ಕಲ್ಯಾಣ ಇಲಾಖೆ ಬರುತ್ತೆ, ಸರ್ಕಾರದಿಂದ ಕ್ರೈಸ್ತ ನಿಗಮ ಮಂಡಳಿ ಹೊಸದಾಗಿದೆ ಆಗಿದೆ. ಅನುದಾನ ಅದಕ್ಕೆ 250 ಕೋಟಿ ಅವಾಗ ಮಾಡಿದ್ದಾರೆ. ಯಾವ ಜಿಲ್ಲೆ ಮಾಡಿಲ್ಲ. ಹೌದು. ಯಾವ್ದ್ರಲ್ಲಿ? ಹೌದು, ಈಗ ಬೇರೆ ಬೇರೆ ಮಾಡಿದ್ದಾರೆ ಸರ್. ನಿಗಮ ಮಂಡಳಿ ಬೇರೆ ಬೇರೆ ಆಗಿದೆ. ಬೈಫರ್ಕೇಟ್ ಮಾಡಿದ್ದಾರೆ. ಮೊದಲೇ ಅಲ್ಪಸಂಖ್ಯಾತರನ್ನ ಕೊಡ್ತಿದ್ರು, ಈಗ ಅದನ್ನ ಕ್ರೈಸ್ತ ನಿಗಮ ಮಂಡಳಿ ಮಾಡಿದ್ದಾರೆ. ಈಗ ನೋಡಿ, ಅಲ್ಪಸಂಖ್ಯಾತರಲ್ಲಿ ಕೋಟದಲ್ಲಿ ಆಟೋ ರಿಕ್ಷಾ ಲೋನ್ ಕೊಡೋದಿದೆ, ಕಾರ್ ಲೋನ್ ಕೊಡೋದಿದೆ, ಆಮೇಲೆ ರೈತರಿಂದ ಪಂಪ್ ಸೆಟ್ ಹಾಕ್ಸೋದಿದೆ. ಈ ತರ ಹಲವಾರು ಯೋಜನೆ ಕೂಡ ಕ್ರೈಸ್ತ ನಿಗಮ ಮಂಡಳಿ ಇದೆ. ಅದನ್ನೇ ಅವ್ರ ನಿರ್ದೇಶಕರು ಬಂದು ಅವನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ, ಏನೇನ್ ಬೆನಿಫಿಷಿಯರ್ ಇದೆ ಅಂತ. ನೀವ್ ಯಾರಾದ್ರೂ ಅವತ್ತಿನ ದಿನ ಬಂದ್ರು ಬಹಳ ಉತ್ತಮ. ಹೌದು, ಎಲ್ಲರೂ ಒಂದಾಗಿ ಮಾಡ್ತಾ ಇದ್ವಿ. ಕ್ಯಾಥಲಿಕ್, CSI ಎಲ್ಲರೂ ಬರ್ತಾರೆ. ಅದಕ್ಕೆ ಐಕ್ಯತಾ ಕೂಟ ಅಂತ ಒಂದು ಮಾಡ್ತಾರೆ. ಎಲ್ಲರಿಗೂ ಎಲ್ಲ ಕ್ರೈಸ್ತರು ಸರ್.